ತುಂಬಿದ ಸಭೆಗೆ ನಮಸ್ಕಾರ. ತುಂಬ ಗೌರವನೀಯವಾದ ಒಂದು ವೇದಿಕೆ ತುಂಬ ವಿದ್ವಾನ್ಮಣಿಗಳೇ ಆಸೀನರಾಗಿದ್ದಾರೆ. ಇಂಥ ವಿದ್ವಾನ್ಮಣಿಗಳ ಈ ವೇದಿಕೆಯಲ್ಲಿ ನಿಂತು ಮಾತಾಡೋದು, ಒಂದು ಪುಸ್ತಕದ ಬಿಡುಗಡೆ ಮಾಡೋದು ಒಂದು ಭಾಗ್ಯ. ನನಗೆ ಇವತ್ತು ಆ ಭಾಗ್ಯ ದೊರಕಿದೆ. ನಾನು ತುಂಬ ಸಂತೋಷದಿಂದ ಈ ರಂಗ ಬನವಾಸಿ ಅನ್ನುವ ನಮ್ಮ ನಾಗೇಶ್ ಬೆಟ್ಕೋಟೆಯವರ ಅಭಿನಂದನಾ ಪುಸ್ತಕವನ್ನು ತುಂಬ ಪ್ರೀತಿಯಿಂದ ಬಿಡುಗಡೆ ಮಾಡಿದ್ದೇನೆ. ನೀವು ದೊಡ್ಡ ಚಪ್ಪಾಳೆಯೊಂದಿಗೆ ಇದನ್ನು ಸ್ವೀಕರಿಸಿ. ಬಹಳ ಸುಂದರವಾದ ವೇದಿಕೆ, ಅರ್ಥಪೂರ್ಣವಾದ ಬದುಕು, ಆ ಬದುಕಿನ ಸಾರ್ಥಕತೆಯನ್ನು ಕೊಂಡಾಡುವಂಥ ಈ ವೇದಿಕೆಯಲ್ಲಿ ಭಾಳ ವಿಶೇಷವಾಗಿದ್ದೇನು ಅಂದರೆ 60 99 ಅಭಿನಂದಿಸಿದೆ. ಅವ್ರಿಗೆ 60, ಅವರನ್ನು ಅಭಿನಂದಿಸಿದವರು 99. ಆ 99 ಹೇಗಿದೆ ಅಂದರೆ ಸ್ಟ್ರೈಟ್ ಲೈನ್ ಆಗಿದೆ. ಆ ಸ್ಟ್ರೈಟ್ ಲೈನು ಇನ್ನೊಂದು ಸ್ಟ್ರೈಟ್ ವರ್ಡ್ಗೆ ಸನ್ಮಾನ ಮಾಡಿದೆ. ನಾಗೇಶ್ ಬೆಟ್ಕೋಟೆ ಇದ್ದರೆ ನೇರ ಮಾತಿನ ಒಬ್ಬ ಅಧಿಕಾರಿ, ಆಡಳಿತಗಾರ. ಅವರನ್ನು ಇವತ್ತು ಹಿರಿಯರಾದಂಥ ಕ್ಯಾಪ್ಟನ್ ಗೋರುಚ ಅವರು ಆಶೀರ್ವಾದ ಮಾಡೋದು ಬಹಳ ಸುಂದರವಾಗಿದೆ. ಒಟ್ಟು ನಾಗೇಶ್ ಬೆಟ್ಕೋಟೆಯವ್ರನ್ನ ಸಮ್ಮಪ್ ಮಾಡಿ ಈ ವೇದಿಕೆಯಲ್ಲಿ ಹೇಳಬೇಕು, ಅದು ನಮ್ಮ ಕರ್ತವ್ಯ. ನಮ್ಮ ಬದುಕಿನಲ್ಲಿ 2 ಥರದ ಟಾನಿಕ್ಗಳಿದ್ದಾವೆ. 2 ಥರದ ಟಾನಿಕ್. ಆ ಟಾನಿಕ್ಕನ್ನು ಕುಡಿಯದವರೇ ಇಲ್ಲ. ಏನದು ಆ ಟಾನಿಕ್ ಅಂದರೆ ಆತ್ಮಸ್ತುತಿ. ನಾನು 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 ಅನ್ನೋದೊಂದು ಆತ್ಮಸ್ತುತಿ, ಅದೊಂದು ಟಾನಿಕ್. ಅದು ಕುಡಿದ್ರೇ ಕಥಾಶಯಗಳು ಹುಟ್ಟೋದು. ಇನ್ನೊಂದು ಟಾನಿಕ್ ಏನು ಅಂದರೆ ಪರನಿಂದೆ. ಅವನೇನು ನಾನು ಅನ್ನೋದು ಅವನೇನು ಅನ್ನೋದು. 2 ಟಾನಿಕ್ಕು ಎಲ್ಲ ಕಥಾಶಯಗಳಿಗೆ ಕಥಾಬೀಜ. ನಮ್ಮ ನಾಗೇಶ್ ಕೋಟೆಯವರು ಭಾಳ ವಿಶೇಷವಾಗಿ ಅವರು ಟಾನಿಕ್ 1 ಕುಡಿಯಲ್ಲ, ಟಾನಿಕ್ 2 ಕುಡಿಯಲ್ಲ. ನಾನು ಅಂತ ಕೊಚ್ಕೊಳ್ಳೋದು ಇಲ್ಲ, ಅವನೇನು ಅಂತ ಅವನ್ನ ಬೈಕೊಳ್ಳೋದು ಇಲ್ಲ. ಸೊ ಈ 2 ಟಾನಿಕ್ಗಳಿಂದ ಮುಕ್ತನಾದಂಥ ಒಬ್ಬ ರಂಗಕರ್ಮಿ ಶ್ರೀ ನಾಗೇಶ್ ಬೆಟ್ಕೋಟೆ ಅವರು. ಕೊಚ್ಚಿಕೊಳ್ಳದ ನಾಲಿಗೆ, ಅವರು ಕೊಚ್ಚಿಕೊಳ್ಳದ ನಾಲಿಗೆ. ಎ ಕಲ್ಚರಲ್ ವಾಯ್ಸ್ ಫಾರ್ ವಾಯ್ಸ್ಲೆಸ್ಗಳ ಪಾಲಿಗೆ ಇವರೊಂದು ಕಲ್ಚರಲ್ ವಾಯ್ಸ್ ಪ್ಲಸ್ ಇವರು ಕೊಚ್ಚಿಕೊಳ್ಳದ ನಾಲಿಗೆ. ಸೊ ಇದು ಅವರನ್ನು ಸಮ್ಮಪ್ ಮಾಡುವುದಂತ ವಾಕ್ಯ. ಇವರು ಇತಿಹಾಸದಲ್ಲಿ ಈಗ ಸೇರಿದ್ದಾರೆ, ಇನ್ನು ಇತಿಹಾಸದಲ್ಲಿ ಇವರು ಮುಂದುವರಿತಾರೆ. ಅವರು ಅಂಥ ಘನತರವಾದ ಕೆಲಸಗಳನ್ನು ಮಾಡಿದ್ದಾರೆ. ಕುಲಪತಿಗಳಾಗಿ ಅವರು ತೆಗೆದುಕೊಂಡ ನಿರ್ಧಾರಗಳು ಭಾಳ ಘನವಾಗಿದೆ ಮತ್ತು ಸಾಮಾಜಿಕವಾಗಿ ಆಗಲೇಬೇಕಾದಂಥ ನಿರ್ಧಾರಗಳನ್ನ ಆರ್ ನಾಗೇಂದ್ರ ರಾಯ್, ನಮ್ಮ ಚಿತ್ರಬ್ರಹ್ಮ ಆರ್ ನಾಗೇಂದ್ರ ಅವರು ಒಂದು ಕಲಿಸ್ಕೊಂಡಿದ್ರು. ಏನು ಅಂದರೆ ಸಿನಿಮಾ ಸಂಗೀತಕ್ಕೆ ಒಂದು ಮಾನ್ಯತೆ ಸಿಗಬೇಕು, ಅದು ವಿಶ್ವವಿದ್ಯಾಲಯಗಳಿಂದ ಗುರುತಿಸಲ್ಪಡಬೇಕು, ಆ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋದು ನಾಗೇಂದ್ರ ರಾಯರ ಕನಸು, ವಿಜಯ್ ಭಾಸ್ಕರ್ ಅವರ ಕನಸು. ಆ ಇಬ್ಬರು ಮಹನೀಯರ ಕನಸುಗಳನ್ನು ನಾನು ಅವ್ರ ಮುಂದೆ ಇಟ್ಟೆ. ನೋಡಿ ಕುಲಪತಿಗಳೇ, ಇದು ಹಿರಿಯರ ಕನಸು, ಸಿನಿಮಾ ಸಂಗೀತಕ್ಕೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಿ. ಅವರು ತಡ ಮಾಡದೆ 1 ವಾರದೊಳಗೆ ಅದಕ್ಕಿದ್ದ ಎಲ್ಲ ಅಡ್ಡಿಗಳನ್ನು ನಿವಾರಿಸಿ ನಮ್ಮ ಸಂಸ್ಥೆಗೆ ಸಿನಿಮಾ ಸಂಗೀತಕ್ಕೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೊಟ್ಟರು. ಈಗ ಅದು ಇತಿಹಾಸ. ಅದರ ಜೊತೆಯಲ್ಲಿ ಸುಗಮ ಸಂಗೀತಕ್ಕೂ ಬೇಕು ಅಂದ್ವಿ, ಅದಕ್ಕೂ ಕೊಟ್ಟರು. ಅದರ ಜೊತೆಯಲ್ಲಿ ನಾವು ಆವಿಷ್ಕಾರಗೊಳಿಸ್ಕೊಂಡಂಥ 5ನೇ ಸಂಗೀತ ಶಾಸ್ತ್ರ,
ಅದಕ್ಕೂ ಅವರು ಮಾನ್ಯತೆ ಕೊಟ್ಟು ಸರ್ಟಿಫಿಕೇಟ್ ಘೋಷಣೆ ಮಾಡಿದ್ದಾರೆ. ಹೀಗೆ ಈ 5ನೇ ಸಂಗೀತ ಶಾಸ್ತ್ರ, ಸುಗಮ ಸಂಗೀತ ಮತ್ತು ಸಿನಿಮಾ ಸಂಗೀತ ಈ ಕೋರ್ಸ್ಗಳ ಅಭಿವೃದ್ಧಿಯ ಜೊತೆಯಲ್ಲಿ ನಾಗೇಶ್ ಪೇಟ್ಕೋಟೆಯವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಿತು. ಹಿಂದೂಸ್ತಾನಿ ಸಂಗೀತಕ್ಕೆ ಅದು ಹಲವು ಘರಾಣೆಗಳಲ್ಲಿ ಬಿಡಿಬಿಡಿಯಾಗಿ ತಯಾರಾಗಿ ಸಿದ್ಧವಾಗ್ತಾ ಇದ್ದಂಥ ಕಾಲದಲ್ಲಿ ಪಲುಸ್ಕರ್ ಮತ್ತು ಭಾತ್ಖಂಡೆಯವರು ಅದನ್ನು ಸಂಗ್ರಹಿಸಿ ಅದಕ್ಕೊಂದು ಶಾಸ್ತ್ರ ರೂಪವನ್ನು ಕೊಟ್ಟು ಇವತ್ತು ನಾವು ಹಿಂದೂಸ್ತಾನಿ ಸಂಗೀತ ಶಾಸ್ತ್ರ ಅಂದರೆ ಮೊದಲು ಪಲುಸ್ಕರ್ ಅವ್ರು ನೆನೆಸ್ಕೋತೀವಿ, ನೆಕ್ಸ್ಟ್ ಭಾತ್ಖಂಡೆಯವ್ರು ನೆನೆಸ್ಕೋತೀವಿ. ಇನ್ನು ಮುಂದೆ 5ನೇ ಸಂಗೀತ ಶಾಸ್ತ್ರ ಅಂದರೆ ನಾವು ನೆನೆಸ್ಕೊಳ್ಳೋದು ನಾಗೇಶ್ ಪೇಟ್ಕೋಟೆಯವರು. ಹೀಗೆ ಇತಿಹಾಸದಲ್ಲಿ ಸೇರಿದಂಥ ಒಬ್ಬ ಕುಲಪತಿಗಳು ಇವರು ನಮ್ಮ ಎದುರಿದ್ದಾರೆ. ಅವ್ರದ್ದು ತುಂಬ ಜೀವನ. ಅವರು ನಿರ್ಧಾರ ಮಾಡಿದ್ರೆ ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ಯಾವುದಕ್ಕೂ ಅವರು ಅಂಜದ ವ್ಯಕ್ತಿಯಲ್ಲ. ಅವರನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಅವರಿಗೆ 60 ವರ್ಷ ತುಂಬಿದೆ, ಇನ್ನೂ ಅರ್ಧ ವಯಸ್ಸು ಬಾಕಿ ಇದೆ. ಅವ್ರಿಗೋಸ್ಕರ ನಾನು ಒಂದು ಆರ್ಟಿಕಲ್ ಬರ್ಕೊಡಿ ಅಂತ ಕೇಳಿದ್ರು. ನನಗೆ ಸಮಯ ಇಲ್ಲದ ಕಾರಣ ನೆನ್ನೆಲ್ಲ ಮೊನ್ನೆ ಅವ್ರ ಮೇಲೆ ಒಂದು ಪೊಯಮ್ ಬರ್ಕೊಡ್ಲ ಸರ್ ಅಂದೆ. ಬರ್ಕೊಡಿ ಅಂದರು. ಸರಿ, ಬರೆದು ಕೊಟ್ಟೆ. ಅವರು ಪುಸ್ತಕದಲ್ಲಿ ಕೂಡ ಹಾಕಿದ್ದಾರೆ. ಕುಲಪತಿಗಳೀಗ ಅಪ್ಪಣೆ ಕೊಟ್ಟರೆ ಆ ಪೊಯಮ್ನ ನಿಮ್ಮ ಎದುರಿಗೆ ಓದ್ಬಿಡ್ತೀನಿ. ಬರಪ್ಪ, ಇಲ್ಲಿದೆಯಪ್ಪ. ಕುಲಪತಿಗೆ ನಮನವಿ ಹಂಸಕವನ. ಕುಲವ ಗೆದ್ದ ಕುಲಪತಿಗೆ ನಮನವಿ ಹಂಸಕವನ. ಕಲೆ ನವರಸ, ಪ್ರತಿಭೆ ಪಾದರಸ. ಕಲೆ ನವರಸ, ಪ್ರತಿಭೆ ಪಾದರಸ ಎರಡನ್ನೂ ಪಡೆದವನು ಕುಲವ ಗೆದ್ದ ಕುಲಪತಿ, ಸಮರಸಕ್ಕಧಿಪತಿ. ಎರಡನ್ನೂ ಗೆದ್ದವನು ಕುಲವ ಗೆದ್ದ ಕುಲಪತಿ, ಸಮರಸಕ್ಕಧಿಪತಿ. ನಡಿಗೆಯಲ್ಲ ಈ ಮಮತಾಪತಿ ಕಲಾಯನ. ಮಮತಾಪತಿ ಅಂದರೆ ಗೊತ್ತಾಯ್ತಲ್ಲ, ಇಷ್ಟೊಂದು ಮದುವೆ ಮಾಡುವಲ್ಲ. ಆ ಹೆಸರು ಮಮತಾಪತಿ ಈತ. ಯೂನಿವರ್ಸಿಟಿಗೆ ಮಮತಾ ಪ್ರಿಯ ಈತ. ನಡಿಗೆಯಲ್ಲ ಈ ಮಮತಾಪತಿ ಕಲಾಯನ, ಓಟವೇ ಆರಂಭ. ಬಿಗಿನಿಂಗೇ ಓಡೋದು. ನಡಿಗೆಯಲ್ಲ ಈ ಮಮತಾಪತಿ ಕಲಾಯನ, ಓಟವೇ ಆರಂಭ. ಹೆಜ್ಜೆ ಹೆಜ್ಜೆಗೂ ಹರ್ಡಲ್ಸ್, ಹೈ ಜಂಪ್, ಲಾಂಗ್ ಜಂಪ್, ಖೋಖೋ ಇವರಾಡದ ಆಟವಿಲ್ಲ, ಕಾಣದ ಕೃತಿಕೂಟವಿಲ್ಲ. ಕಾಲೆಳೆದರೆ ಕ್ಷಮೆ, ಯಾರಾದರೂ ಕಾಲೆಳೆದರೆ ಕ್ಷಮಿಸ್ಬಿಡ್ತಾರೆ. ಕಾಲೆಳೆದರೆ ಕ್ಷಮೆ, ಕೈ ಹಿಡಿದರೆ ವರ. ಕಲಿಕೆಯೇ ಕೃಷಿ, ಕಲಿತನವೇ ಸುಕೃಷಿ. ಸುಮ್ಮನಿದ್ರೆ ಸ್ವಾಮಿ, ಸಿಡಿದಿದ್ರೆ ಮಂಟೆ ಸ್ವಾಮಿ. ಸುಮ್ಮನಿದ್ರೆ ಸ್ವಾಮಿ, ಸಿಡಿದಿದ್ರೆ ಮಂಟೆ ಸ್ವಾಮಿ. ಎಂದೆಂದೂ ಎದೆಗುಂದದ ವಿಶ್ವವಿದ್ಯಾಶಿಲ್ಪಿ. ಎಂದೆಂದೂ ಎದೆಗುಂದದ ವಿಶ್ವವಿದ್ಯಾಶಿಲ್ಪಿ. ಅಸಾಧ್ಯ ಅಲ್ಪಂಗಲ್ಲ, ಅಸಾಧ್ಯ ಅಲ್ಪಂಗಲ್ಲ. ಸಾಧಕಂಗೆ ಅಸಾಧ್ಯಗಳೇ ಇಲ್ಲ, ಸಾಧಕಂಗೆ ಅಸಾಧ್ಯಗಳೇ ಇಲ್ಲ. ಈ ಸಾಧಕಂಗೆ ಇನ್ನೂ ಕಸುವಿದೆ, ಬೆಟ್ಟ ಕಡಿಯೋ ಕೆಚ್ಚಿದೆ, ಕೋಟೆ ಕಟ್ಟೋ ಹುಚ್ಚಿದೆ. ಆದರೆ ಏನು ಮಾಡೋದು, ಪ್ರತಿ ಆಟಕ್ಕೂ ಕೊನೆ ಇದೆ. ಅರ್ಧ ಲೈಫ್ ಉಳಿದಿದೆ, ಲಾಟ್ ಡ್ರೀಮ್ಸ್ ಇದೆ. ಸರ್ಕಾರಿ ಸಂಬಳ ತಿಂದರಷ್ಟೇ ಸಾಲದು, ಪಿಂಚಣಿ ತಿಂದರೇನೆ ಜೀವ ತುಂಬಿ ತೇಗುವುದು. ಮಾಸ್ತರಾಗಿ ಬಂದು ಮಾಸ್ಟರಾಗಿ ಬೆಳೆದ ಅಂಬೇಡ್ಕರ್ ಸ್ಟೂಡೆಂಟ್, ಶುದ್ಧ ಕಾನ್ಸ್ಟಿಟ್ಯೂಯೆಂಟ್. ಕನ್ನಡದ ಕುಡಿ ಸದಾ ಸ್ಟಡಿ, ಕನ್ನಡದ ಕುಡಿ ಸದಾ ಸ್ಟಡಿ. ಅವ್ರಿಗಿರೋ ತೃಪ್ತಿ ನೋಡಿ ಹೆಂಗಿದೆ. ಸಂಘಟನೆಯ ತೃಪ್ತಿ, ಸಂಘಟನೆಯ ತೃಪ್ತಿ. ರಿಸರ್ಚ್ಗಳ ಸುಖ, ಬೆನ್ನು ತಟ್ಟೋ ಗುಣ. ಕೊಚ್ಚಿಕೊಳ್ಳದ ನಾಲಿಗೆ,
ಬೆನ್ನು ತಟ್ಟೋ ಗುಣ, ಕೊಚ್ಚಿಕೊಳ್ಳದ ನಾಲಿಗೆ, ಕಲ್ಚರಲ್ ವಾಯ್ಸ್ ಇವರು, ವಾಯ್ಸ್ಲೆಸ್ ಕೆಳ ಪಾಲಿಗೆ. ಹ್ಯಾಪಿ ಬರ್ಡೇ ಟು ಸರ್.